ಹಾಯ್, ನಾನು ನಿಮ್ಮ ಹರ್ಷವೇಣಿ. ಸೊ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬಾಯ್ ಅಂತ ಹೇಳಬೇಕು. ಸೊ ಒಬ್ಬ ರೂಮಲ್ಲಿದ್ದಾನೆ, ಇನ್ನೊಬ್ಬ ಬೆಡ್ ಮೇಲೆ ಮಲಗಿದೆ, ಇನ್ನೊಂದು ಆಚೆ ಇದೆ. ಸೊ ದಿಸ್ ಇಸ್ ಮೈ ಕ್ಯೂಟಿ ಬಬ್ಲು. ಬಂದು ನಮ್ಮ ಕ್ಯೂಟಿ ಗಂಡಣ್ಣ. ಹಿಯರ್ಗಿ ಗಂಡ ಇವನು ಗುಂಡ. ಮಿಕ್ಕಿದೆಲ್ಲ ಆಚೆ ಇದ್ದಾವೆ, ತೋರಿಸ್ತೀನಿ. ಅದು ಒಂದು ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಹೋಗೋ ಕಾರಣ ಸುಮ್ಮನೆ ನನಗೂ ಹಾಲಿಡೇ ಇತ್ತು, ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿರಲಿಲ್ಲ. ಆಲ್ಸೋ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಸಿದೆ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ಗಳಿರುತ್ತೆ ಅವೆಲ್ಲ ನಾನು ನಿಮಗೆ ಹೇಳ್ತೀನಿ. ಅಕಸ್ಮಾತ್ ಏನಾದ್ರು ತಪ್ಪು ಹೇಳಿದ್ರು ಪ್ಲೀಸ್ ಕ್ಷಮಿಸಿ. ನಾನು ಏನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಕೂಡ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹೇಳ್ತೀನಿ ಇವಾಗ ಹೇಗೆ ಹೋಗೋದು ಅಂತಲ್ಲ. ಸೊ ಇವಾಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಈಗ ಬಿಡ್ತಾ ಇದ್ದೀವಿ. ಲೈಕ್ ಮನೆಯಿಂದ ತುಂಬ ಲೇಟ್ ಆಗೋಯ್ತು, 1 ಗಂಟೆ ಆಗಿರಬಹುದು. ಸೊ ಇವಾಗ ಬಿಡ್ತಾ ಇದ್ದೀವಿ. ತುಂಬ ದೂರ ಇದೆ, ಬ್ಯಾಂಗ್ಳೂರಿಂದನೇ ತುಂಬ ದೂರ ಇದೆ. ಬಟ್ ಎಲ್ಲ ಶಾರ್ಟ್ ಕಟ್ಸ್ ಇರುತ್ತಲ್ಲ, ಸೊ ನಾನು ನಿಮಗೆ ಹೇಳ್ಬೋದು. ಸೊ ಎಲ್ಲಿಂದ ಹೋದರೆ ನಿಮಗೆ ಹತ್ರ ಆಗ್ಬೋದು. ಸೊ ಆ ಥರ ಇವಾಗ ಕಾರ್ ಹತ್ತುತ್ತಾ ಇದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಹೇಳ್ತೀನಿ ನಿಮಗೆ ಹೆಂಗೆ ರೂಟ್ಗಳಿರುತ್ತೆ. ಸೊ ಹೆಂಗೋ ಹೋದ್ರೆ ಹತ್ರ ಆಗುತ್ತೆ ನಿಮಗೆ, ಹೆಂಗೆ ಹೋದ್ರೆ ದೂರ ಆಗುತ್ತೆ. ಎಷ್ಟೊಂದು ಜನ ಬಸ್ಸಲ್ಲಿ ಬರ್ತಾರೆ, ಎಷ್ಟೊಂದು ಜನ ಕಾರಲ್ಲಿ ಬರ್ತಾರೆ. ಸೊ ನಿಮಗೆ ಹೆಲ್ಪ್ ಆಗೋ ಥರ ನಾನು ನಿಮಗೆ ಹೇಳ್ತೀನಿ. ಮಾಗಡಿ ರೋಡ್ ಫಸ್ಟ್ ಟೋಲ್ಗೆ ಬಂದ್ವಿ. ಈಗ ಒಂದು ಅರ್ಧ ಗಂಟೆ ಆದ್ಮೇಲೆ ನೈಸ್ ರೋಡ್ಗೆ ಬಂದಿದ್ದೀವಿ. ಯಾಕೆಂದ್ರೆ ಫುಲ್ಲು ಟ್ರಾಫಿಕ್. ನೈಸ್ ರೋಡಲ್ಲಿ ಇದ್ದೀವಿ, ಮಾಗಡಿ ರೋಡ್ಗೆ ಜಾಯಿನ್ ಆಗುತ್ತೆ. ಸೊ ಟೋಲಲ್ಲಿ ಮುಗಿಸ್ಕೊಂಡು ಬಂದ್ವಿ, 1 ಟೋಲ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಹೆಂಗೆ ಹೋಗ್ಬೇಕಂತ ನಾನು ಹೇಳ್ತೀನಿ. ಅಷ್ಟು ನನ್ನ ವಾಯ್ಸ್ ನಿಮಗೆ ಕೇಳಿಸಲ್ಲ ಅನ್ಸುತ್ತೆ, ಫುಲ್ ಗಾಳಿ. ಹೇಳ್ತೀನಿ. ನೋಡಿ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ನೈಸ್ ರೋಡಲ್ಲಿ ತುಂಬಾನೇ ಆಕ್ಸಿಡೆಂಟ್ಸ್ ಆಗುತ್ತೆ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. 2 ಅವರ್ಸ್ ಮುಂಚೆ ಇಲ್ಲೇ ಇತ್ತು ಸರ್. ಸೊ ನೀವು ಕೇರ್ಫುಲ್ ಆಗಿ ಟ್ರಾವೆಲ್ ಮಾಡಿ. ವೆಹಿಕಲ್ಸ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ. ಇದು ಮಾಗಡಿ ನೈಸ್ ರೋಡ್ ಲಾಸ್ಟ್ ಟೋಲ್ ಅಂಡ್ ನಮ್ಮ ಜರ್ನಿದು ಸೆಕೆಂಡ್ ಟೋಲ್ ಆಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವೇನು ಅನ್ಕೊಂತಿದ್ವಿ ಇದು ನೋಡಿದ ತಕ್ಷಣ ಅಂದ್ರೆ ಏರೋಪ್ಲೈನ್ ವಿಂಗ್ಸ್ ಅಂತ ಅನ್ಕೊಂತಾ ಇದ್ವಿ. ಬಟ್ ಆಕ್ಚುಲಿ ಇದಲ್ಲ, ಇದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋ ವಿಂಗ್ಸ್. ನನಗೂ ಇವಾಗ ಗೊತ್ತಾಯ್ತು. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇಲ್ಲಿ ಲೆಫ್ಟ್ ತಗೊಳ್ಳಿ, ತುಮಕೂರು ರೋಡ್ಗೆ ಜಾಯ್ನ್ ಆಗುತ್ತೆ. ಇಲ್ಲಿ ನೋಡಿ, VIPs, ಪೊಲಿಟಿಷಿಯನ್ಸ್ ಅಂಡ್ ಸೆಲೆಬ್ರಿಟಿ. ನಮ್ಮ ಮೋದಿಜಿ ಕೂಡ ಬ್ಯಾಂಗ್ಳೂರಿಗೆ ಬಂದ್ರೆ ಇಲ್ಲೇ ಲ್ಯಾಂಡ್ ಆಗ್ತಾರೆ. ಇಲ್ಲಿ ಹರ್ಷನಕುಂಟೆ ಹತ್ರ ಇರೋ ಫೇಮಸ್ ಆಂಜನೇಯ ದೇವಸ್ಥಾನ. ಜೈ ಶ್ರೀರಾಮ್. ಇದು ಚಿತ್ರದುರ್ಗ ದಾವಣಗೆರೆ ಹೈವೇ. ಸೊ ಲೆಫ್ಟ್ ಡಿವಿಷನ್ ತಗೊಂಬೇಡಿ, ಸ್ಟ್ರೈಟ್ ಒಂದೇ ರೋಡಲ್ಲಿ ಬನ್ನಿ. ಇದು ತುಮಕೂರು ರೋಡ್ ಫಸ್ಟ್ ಟೋಲ್ ಅಲ್ಲಿ ಇದೀವಿ. ಯಪ್ಪ, ಇನ್ನೊಂದು ಆಕ್ಸಿಡೆಂಟ್ ನೋಡಿದ್ವಿ, ಬಟ್ ಸರಿ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ, ಕ್ಯಾಮ್ರಾ ಬ್ಲರ್ ಆಯ್ತು. ಇದು ಫ್ಲೈ ಓವರ್ ತಗೋಬಾರ್ದು, ಚಿತ್ರದುರ್ಗ ದಾವಣಗೆರೆ ಹೈವೇ. ಸೊ ಲೆಫ್ಟ್ ಸರ್ವಿಸ್ ರೋಡ್ ತಗೋಬೇಕು. ಈ ರೋಡಲ್ಲಿ ಲೆಫ್ಟ್ ಶಿವಗಂಗೆ ಬೆಟ್ಟ. ನಾವು ರೈಟ್ ತಗೋಬೇಕು, ಯಾಕಂದ್ರೆ ನಾವು ಹೋಗ್ತಾ ಇರೋದು ಗೊರವನಹಳ್ಳಿಗೆ. ಸೊ ಗೊರವನಹಳ್ಳಿ ರೋಡ್ ಇದೆ. ನೋಡಿ ಫ್ರೆಂಡ್ಸ್, ಸರ್ಕಲ್ಲು ತುಂಬಾ ಡೇಂಜರು, ಯಾಕಂದ್ರೆ ಸಿಗ್ನಲ್ ಲೈಟ್ಸ್ ಏನು ವರ್ಕ್ ಆಗ್ತಾ ಇಲ್ಲ. ಸೊ ನಿಧಾನವಾಗಿ ಹೋಗಿ ರೈಟ್ ತಗೊಂಡು ಸ್ಟ್ರೈಟ್ ಹೋಗಿ, ಒಂದೇ ರೋಡು, ಸ್ಟ್ರೈಟ್ ಹೋಗಿ. ಇಲ್ಲಿಂದ ಗೊರವನಹಳ್ಳಿ 36 ಕಿಲೋಮೀಟರ್. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಾಣೆ ಊಟಕ್ಕೆ ಅಂತ ನಿಲ್ಸಿದ್ವಿ. ಮುದ್ದೆ ಊಟ ಮಸ್ತಾಗಿತ್ತು. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಮುಂದೆ ಸರ್ಕಲ್ ಸಿಗುತ್ತೆ, ಸ್ಟ್ರೈಟ್ ಬರಬೇಕು. ಇದು ದೇವರಾಯನ ಬೆಟ್ಟ. ಲೆಫ್ಟ್ ಅಲ್ಲಿ ಆರ್ಚ್ ಸಿಗುತ್ತೆ, ಒಳಗೆ ಹೋದ್ರೆ ಒಳ್ಳೆ ಮೌಂಟೇನ್ ವ್ಯೂ ಇದೆ. ಟೈಮ್ ಇದ್ರೆ ಹೋಗಿ ಬನ್ನಿ. ಗುರುತುಗಳು, ಇದು ಮರೆಯದ ಹಾಡು, ಮೌನಗಳೇ. ಇವತ್ತಿನ ಬೆಸ್ಟ್ ಮೊಮೆಂಟ್ ಏನ್ ನೋಡಿದೆ ಗೊತ್ತಾ? 2 ಕಪಲ್ಸ್ ಜಗಳ ಮಾಡ್ತಿದ್ವಿ. ಅಲ್ಲೋಡಿ ಇಷ್ಟು ಕ್ಯೂಟ್ ಅಲ್ವಾ? ರೈಟ್ ಅಲ್ಲಿ ಆರ್ಚ್ ಇದೆ,
ಇದೇ ಗೊರವನಹಳ್ಳಿ ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ. ಪಾರ್ಕಿಂಗ್ ಅಂತ 30 ರೂಪಾಯಿ ಕೊಟ್ವಿ. ನೋಡಿ ಇಲ್ಲಿ ಎಷ್ಟು ವೆಹಿಕಲ್ಸ್ ಇದೆ, ತುಂಬ ಜನ ಇದ್ದಾರೆ. ಇವತ್ತು ಗೌರ್ಮೆಂಟ್ ಹಾಲಿಡೇನಾ, ಫುಲ್ ಜನನಾ. ನಾವು ದೇವಸ್ಥಾನಕ್ಕೆ 3 ಗಂಟೆಗೆ ಬಂದ್ವಿ. ಗೊರವನಹಳ್ಳಿ ಟೆಂಪಲ್ ಅಂದರೆ ತುಂಬಾ ಫೇಮಸ್. ತಾಯಿಗೆ ತುಂಬಾ ಹಿನ್ನೆಲೆಗಳಿದ್ದಾವೆ. ನಿಮ್ಗೆ ಇನ್ನೂ ಓದಬೇಕು, ತಿಳ್ಕೊಬೇಕು ಅಂತ ಅಂದರೆ ಬುಕ್ ಸೀರೀಸ್ ಎಲ್ಲ ಸಿಗುತ್ತೆ. ಇವನ್ ಯೂಟ್ಯೂಬಲ್ಲಿ ಕೂಡ ಇರುತ್ತೆ, ತಿಳ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನನಗೆ ಕಥೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನಂತಂದರೆ, ಕಳ್ಳರುಗಳು 1 ನೈಟಲ್ಲೇ ದೇವಸ್ಥಾನನ ಕಟ್ಟಿದಾರಂತೆ. ತುಂಬಾ ಚೆನ್ನಾಗಿದೆ, ನೀವು ಕೇಳಿ. ಕೌಂಟ್ರಲ್ಲಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಇನ್ನು ತುಂಬಾ ರಶ್ ಇತ್ತು. ಸೊ ಒಬ್ಬರಿಗೆ 100 ರುಪೀಸ್ ತೊಗೊತಾರೆ. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ಇವತ್ತೇ ನಾನು ಫಸ್ಟ್ ಟೈಮ್ ತಾಯಿ ದರ್ಶನ ಚೆನ್ನಾಗಿ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ. ಸೊ ಎಲ್ಲ ಇಲ್ಲೇ ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಆಮೇಲೆ ಹೊರಟ್ವಿ. ಇಲ್ಲಿ ನೋಡಿ, ದೇವಸ್ಥಾನ ಪಕ್ಕನೇ ಕಮಲಮ್ಮನ ಗುಡಿ ಇದೆ. ಇಲ್ಲಿ ನೀವು ಬರಲೇಬೇಕು. ಯಾಕೆ ಅಂದರೆ ತಾಯಿನ ಇಲ್ಲಿ ನೆಲೆಗೊಂದಿಸಿದ್ದು ಇವರೇನೆ. ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮಿಸ್ ಮಾಡ್ದಂಗೆ ಬನ್ನಿ. ಹಾಗೆ ಇಲ್ಲಿ ತಾಯ್ತ ಕಟ್ಕೊಂಡು ಆಚೆ ಬಂದ್ವಿ. ಇದು ಅನ್ನದಾಸೋಹದ ಜಾಗ, ಪ್ರಸಾದ ಇರುತ್ತೆ, ಮಿಸ್ ಮಾಡ್ಕೊಬೇಡಿ. ತುಂಬ ರಶ್ ಇತ್ತು. ಆಲ್ಮೋಸ್ಟ್ ಸ್ಪೆಷಲ್ ಎಂಟ್ರಿಗೆ 100 ರುಪೀಸ್, ಒಬ್ರಿಗೆ 100 ರುಪೀಸ್. ನಾವೇ ಬೇಗ ನೋಡ್ಕೊಂಡು ಬಂದ್ಬಿಟ್ವಿ. 2 ನಿಮಿಷದಲ್ಲಿ ದರ್ಶನ ಆಗೋಯ್ತು. ಯಾರಾದರೂ ಬೇಗ ಮಾಡಬೇಕಂದ್ರೆ ಸ್ಪೆಷಲ್ ಎಂಟ್ರಿ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಇಲ್ಲ ಹೋಗ್ತೀವಿ ಅಂತ ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೋದು. ಚೆನ್ನಾಗಿತ್ತು ದರ್ಶನ. ತಾತನ ಹತ್ರ ಬಾರ್ಗಿಂಗ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡ್ವಿ ಮನೆಗೆ. ಬರಬೇಕಾದ್ರೆ ಕಾಫಿ ಕುಡಿದ್ವಿ. ಇಲ್ಲಿ ತುಂಬಾನೇ ಚೆನ್ನಾಗಿದೆ. ಫೈನಲಿ ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು. ತುಂಬ ರಶ್ ಇದ್ರು ಇವತ್ತು. ಐ ಥಿಂಕ್ ಹಾಲಿಡೇ ಅನಿಸುತ್ತೆ, ಲೈಕ್ ಎಲ್ಲ ಕಡೆನೂ ಹಾಲಿಡೇ. ಸೊ ಚೆನ್ನಾಗಾಯಿತು ದರ್ಶನ. ಎಲ್ಲ ವಿಸಿಟ್ ಮಾಡಿ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಲೈಫಲ್ಲಿ, ನೆಮ್ಮದಿ ಬೇಕು ಅಂದರೆ, ವಿದ್ಯಾಭ್ಯಾಸ ಮಕ್ಕಳಿಗೆ, ಟೆಂಪಲ್ ತುಂಬ ಚೆನ್ನಾಗಿದೆ. ಇವಾಗಂತೂ ಫುಲ್ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಬಟ್ ಇಲ್ಲ, ಬೇಗ ಹೋಗಿ ನೋಡ್ಕೊಂಬರ್ಬೇಕಂದ್ರೆ ಸ್ಪೆಷಲ್ ಎಂಟ್ರಿ ತೊಗೊಳ್ಳಿ. ತುಂಬ ಆ್ಯಕ್ಚುಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಬಟ್ ನಾನು ತೊಗೊಂಡೆ, ಹೆಂಗೋ ಮಾಡಿ ತೊಗೊಂಡ್ಬಿಟ್ಟೆ. ಲೈಕ್ ನಿಮಗೆಲ್ಲ ಹೇಳ್ಬೇಕಲ್ಲ, ನಿಮಗೆಲ್ಲ ತೋರಿಸ್ಬೇಕಲ್ವಾ. ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದೀನಿ ನಾನು. ತುಂಬ ಖುಷಿ ಆಯಿತು. ನೀವು ಹೋಗಿ ಬನ್ನಿ, ಒಳ್ಳೇದಾಗುತ್ತೆ. ದೇವ್ರು ಒಳ್ಳೇದು ಮಾಡಿ, ಎಲ್ಲರಿಗೂ ಒಳ್ಳೇದು ಮಾಡಿ. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಫೈನಲಿ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದ್ವಿ.